ಅಪ್ಪ ಹೊಡಿತು ತಾನೆ ನಿಂಗೆ ರಿವೆಂಜು ಚಿಲ್ಕ ಹಾಕಿದ್ದೀನಿ ಮಾಸ್ಟರ್. ಲೈಫ್ ಸ್ಟೈಲ್ ಆಫ್ ಡ್ರೈವರ್ ಜಾಬ್ ಇಸ್ ಜಿಮ್ ಡೇ 165ಕ್ಕೆ ಸ್ವಾಗತ ಸುಸ್ವಾಗತ. ಗುರು ಇವತ್ತು ಅಷ್ಟೇ ಲೇಟಾಗಿ ಎದ್ದೆ. ಅದಾದ್ಮೇಲೆ ಲೇಟಾಗಿ ಎದ್ದು ಚಾರ್ಲಿ ನಾಕಿಂಗ್ ಕರ್ಕೋಗಿ ನಮ್ಮಪ್ಪ ವಾಶ್ರೂಮ್ಗೆ ಅಂತ ಹೋಗಿದ್ರು, ಅದಕ್ಕೆ ಚಿಲ್ಕ ಹಾಕ್ಬಿಟ್ಟು. ಹೌದು ಅಪ್ಪ ವಾಶ್ರೂಮಲ್ಲಿ ಐತೆ, ಚಿಲ್ಕ ಹಾಕಿದ್ದೀನಿ, ತೆಗಿಯಕ್ಕೆ ಹೋಗ್ಬಿಡ್ರಿ. ಸರಿನಾ ನವಿ, ನೀನು ತೆಗಿಬೇಡ ಚಿಲ್ಕ. ಚಾರ್ಲಿ ನನ್ನ ಅಪ್ಪ ಹೊಡಿತು ತಾನೆ ನಿನಗೆ? ಅಪ್ಪ ಹೊಡಿತು ತಾನೆ ನಿಂಗೆ ರಿವೆಂಜು ಚಿಲ್ಕ ಹಾಕಿದ್ದೀನಿ ವಾಶ್ರೂಮಲ್ಲಿ. ರಿವೆಂಜು ಚಾರ್ಲಿ, ನಿನಗೆ ಹೊಡೆದ್ಬಿಡ್ತಾ ರಿವೆಂಜು. ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ಬೆಳಗ್ಗೆ ನಾನು ಮ್ಯಾಚ್ ಕ್ರಿಕೆಟ್ ಆಡ್ಕೊಂಡು ಅದಾದ್ಮೇಲೆ ನಮ್ದೇನಿದೆ ಫೆಶ್ ಮೀಲ್ ತಿನ್ಕೊಂಡು ನಾನು ಪಟ್ಟಂತ ರೆಡಿ ಆಗ್ಬಿಟ್ಟು ನೆಕ್ಸ್ಟ್ ಹೋಗಿದೆ ನಾನು ಸೀದಾ ಡ್ಯೂಟಿಗೆ. ಗುರು ಬೆಂಗಳೂರಲ್ಲಿ ಆ ಥರ ಬಿಸಿಲಾಗ್ಬಿಟ್ಟಿತ್ತು ಅಂದರೆ ಮೊಬೈಲ್ ಹೊಡೆದೋಗ್ಬಿಡುತ್ತೆ, ನನ್ನ ಹತ್ರ ಟೆನ್ಷನ್ ಆಗ್ಬಿಟ್ಟಿತ್ತು, ಅಷ್ಟು ಹೀಟ್ ಆಗ್ತಿದೆ ಮೊಬೈಲ್. ಅದಾದ್ಮೇಲೆ ಸೆಕೆಂಡ್ ಮೀಲ್ ತಿನ್ನೋ ಅಂತ ಗಾಡಿ ಸೈಡ್ ಹಾಕ್ಬಿಟ್ಟು ಆರಾಮಾಗಿ ಸೆಕೆಂಡ್ ಮೀಲ್ ತಿಂತಾ ಇರ್ಬೇಕಾದ್ರೆ ಇಲ್ಲಿ ಹುಳ ಸಿಕ್ಬಿಡ್ತು. ಇನ್ನೇನು ಮಾಡೋಣ, ಊಟ ಸೇಕಾಗಲ್ಲ, ಅದು ಒಂದು ಪ್ರೋಟೀನ್ ಅಂತ ಹೇಳ್ಬಿಟ್ಟು ಅದನ್ನು ಸೇರ್ಸ್ಕೊ ತಿನ್ಕೊಂಡೆ. ಅದಾದ್ಮೇಲೆ ಡ್ಯೂಟಿ ಮುಗಿಸ್ಕೊಂಡು ಸೀದಾ ಗ್ಯಾಸ್ ಹಾಕಿಸ್ಕೊಂಡು ಸೀದಾ ಮನೆಗೆ ಬಂದೆ. ಗುರು ನಿಜ ಅಲ್ವಾ, ಮಗನ್ಗೆ ತಾಯಿಗಿಂತ ಮುಖ್ಯ ಏನಿರಲ್ಲ ಅನ್ನೋದು ನಿಜ. ಇಲ್ಲಿ ನೋಡ್ರಿ, ಈ ಹುಡುಗ 9ನೇ ಕ್ಲಾಸ್ ಓದ್ತಾ ಇರೋದು, ಇವಾಗ ಸ್ಕೂಲ್ ರಜೆ ಇದೆ ಅಂತ ಹೇಳ್ಬಿಟ್ಟು ಗಾರೆ ಕೆಲ್ಸಕ್ಕೆ ಹೋಗ್ತಾವನಂತೆ. ಏನ್ಕೋ ಇವಾಗ ಗಾರೆ ಕೆಲ್ಸಕ್ಕೆ ಹೋಗ್ತಿದೆ ಅಂದ್ರೆ, ಇಲ್ಲ ಅಣ್ಣ ನಮ್ಮ ಅಮ್ಮಂದು ಬರ್ಡೇ ಇದೆ, ಅದನ್ನ ಬರ್ಡೇ ಮಾಡ್ಬೇಕಣ್ಣ, ಅದಕ್ಕೆ ಅಂತ ಹೋಗ್ತಾ ಇದ್ದೀನಿ, ಕ್ಯಾಶ್ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು. ಗುರು ನಾನು ಕೇಳಿ ಒಂದ್ ಸೆಕೆಂಡ್ ಯಾವ ತರ ಅನ್ಸ್ಬಿಡ್ತು ಅಂದ್ರೆ, 9ನೇ ಕ್ಲಾಸ್ ಹುಡುಗ ಕೆಲ್ಸಕ್ಕೆ ಹೋಗಿ ಅವ್ರ ಅಮ್ಮಂದು ಬರ್ಡೇ ಮಾಡ್ಬೇಕಂತ ನೋಡ್ತಾವನೆ.